ಬೆಳಗಾವಿಯ ಸರ್ಕಾರಿ ಸರ್ಕಿಟ್ ಹೌಸ್ನಲ್ಲಿ ರಿಪಬ್ಲಿಕ್ ಸೇನಾ ಸಂಘಟನೆಯ ರಾಜ್ಯ ಸಮಿತಿ ಸಭೆ ಹಾಗೆ ನೂತನ ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಇನ್ನು ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಸಂಘಟನೆಯನ್ನ ಗ್ರಾಮ ಮಟ್ಟದವರೆಗೆ ವಿಸ್ತರಿಸೋಕೆ ಕರೆಯನ್ನ ನೀಡಲಾಗಿದೆ. ಇನ್ನು ಸಭೆಯಲ್ಲಿ ಮಾತನಾಡಿದ ನಾಯಕರು ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆ, ಶೋಷಿತರಿಗೆ ನ್ಯಾಯ ಒದಗಿಸೋದು, ಇನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹಾಗೆ ಯುವಜನರಲ್ಲಿ ಸಾಮಾಜಿಕ ಜವಾಬ್ದಾರಿ ಬೆಳೆಸೋದು ಸಂಘಟನೆಯ ಪ್ರಮುಖ ಉದ್ದೇಶ ಎಂದು ತಿಳಿದುಬಂದಿದೆ. ಇನ್ನು ಅಧಿಕಾರ ಸ್ವೀಕರಿಸಿದ ನೂತನ ಜಿಲ್ಲಾಧ್ಯಕ್ಷರು ಜಿಲ್ಲೆಯ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಿ ಶಾಂತಿ ಹಾಗೆ ನ್ಯಾಯ ಕಾಪಾಡೋಕೆ ಶ್ರಮಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮುಖಂಡರು, ಪದಾಧಿಕಾರಿಗಳು ಹಾಗೆ ಕಾರ್ಯಕರ್ತರು ಭಾಗವಹಿಸಿ ಶುಭವನ್ನ ಹಾರೈಸಿದರು. ಇವತ್ತು ಬೆಳಗಾವಿ ನಗರದ ಸರ್ಕ್ಯೂಟ್ ಹೌಸ್ ಅಂದ್ರೆ ಪ್ರವಾಸಿ ಮಂದಿರದಲ್ಲಿ ಆಯುಷ್ಮಾನ್ ಆನಂದರಾಜ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿರುವ ರಿಪಬ್ಲಿಕ್ ಸೇನೆಯ ರಾಷ್ಟ್ರೀಯ ಸಂಸ್ಥಾಪಕರು ಆನಂದರಾಜ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿರುವಂತಹ ರಿಪಬ್ಲಿಕ್ ಸೇನೆಯ ಕರ್ನಾಟಕ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಬೆಳಗಾವಿ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಿಮಿತ್ತ ಹಾಗೂ ರಾಜ್ಯ ಸಮಿತಿಯ ಚರ್ಚೆಯ ನಿಮಿತ್ತ ಇಲ್ಲಿ ಇವತ್ತು ಇದನ್ನ ಕೂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಅದನ್ನು ಮತ್ತೊಮ್ಮೆ ವೇಗವಾಗಿ ಹಾಗೂ ಬಲಿಷ್ಠವಾಗಿ ಒಂದು ಸಾಮಾಜಿಕ ಹಾಗೂ ರಾಜಕೀಯ ನೇತೃತ್ವದಲ್ಲಿ 100ಕ್ಕೆ 100 ಸಹಭಾಗಿ ಆಗಲು ಮಾನ್ಯ ಆಯುಷ್ಮಾನ್ ಆನಂದರಾಜ್ ಅವರು ರಾಷ್ಟ್ರೀಯ ಸಂಸ್ಥಾಪಕರು ಆದೇಶ ಮಾಡಿದ್ದು, ಅದನ್ನು ನಾವು ಪರಿಪಾಲನೆ ಮಾಡಲು ರಾಜ್ಯ ಸಮಿತಿಯ ಒಂದು ಕಮಿಟಿಯನ್ನು ಕರೆದಿದ್ದು, ಆ ಒಂದು ಉದ್ದೇಶ ಏನೆಂದರೆ ಕರ್ನಾಟಕದಲ್ಲಿ ಎಲ್ಲಾ 35 ಜಿಲ್ಲೆಗಳಲ್ಲಿ ಹಾಗೂ ಪ್ರತಿಯೊಂದು ತಾಲೂಕಿನಲ್ಲಿ ಸಂಘಟನೆಯನ್ನು ಬಲಪಡಿಸುವ ಉದ್ದೇಶದಿಂದ ಇವತ್ತಿನ ಸಭೆಯನ್ನು ಕರೆಯಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್.